ಗೈಸ್ ಫೈನಲಿ ಫೆಸ್ಟಿಗೆ ರೆಡಿಯಾಗಿ ಬಂದಿದ್ದೀನಿ. ಮೊನ್ನೆ MVM ಕಾಲೇಜ್ಗೆ ಹೋಗಿ ಡ್ರೆಸ್ಸೇ ಹಾಕೊಂಡಿದ್ದೀನಿ. ಬಿಕಾಸ್ ಇದು ನಮ್ಮ ಕಾಲೇಜಿಗೆ ಒಂದು ಯಾವ್ದಾದ್ರು ಈವೆಂಟಲ್ಲಿ ಹಾಕ್ಕೋಬೇಕು ಅಂತ ಆಸೆ ಇತ್ತು, ಅದಕ್ಕೆ ಇದನ್ನೇ ಹಾಕ್ಕೊಂಬಂದಿದ್ದೀನಿ. ಈಗ ಮೇಲ್ಗಡೆ ಹೋಗಿ ಏನು ಕತೆ ಏನು ಅನ್ನೋದು ನೋಡೋಣ. ಈಗ ಜಸ್ಟ್ ಬಂದೆ, ಬನ್ನಿ ಲೆಟ್ಸ್ ಗೋ. ಇವತ್ತಿನ ಬ್ಲಾಗ್ನ ನಾನು ನಮ್ಮ ಕಾಲೇಜಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೋನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಮಜಾ ಇರುತ್ತೆ, ಫುಲ್ ನೋಡಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಏನೇನೋ ಸ್ಪಾನ್ಸರ್ಸ್ ಇದೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ಎಂಟ್ರೆನ್ಸು ಆಕೃತಿ 2026 ಗೈಸ್. ನಮ್ಮ ಮುರಳಿ ಇದ್ದಾನೆ, ಸೊ ವಿಡಿಯೋ ಮಾಡಬೇಕಂತ ಒಂದು ಏನಾ ವಾಲಂಟಿಯರ್ ಬ್ರೋ. ಶೋ ಯುವರ್ ID ಕಾರ್ಡ್. ಇವಾಗ ಇಸ್ಕೊಂಡ್ಬರ್ತೀನಿ ಇದು ಬ್ರೋ. ವೇರ್ ಇಸ್ ಯುವರ್ ID ಕಾರ್ಡ್? ಐ ಕಾಂಟ್ ಅಲೌ. ಐ ಆಮ್ ಓನ್ಲಿ ದ ID ಕಾರ್ಡ್ ಆಫ್ ದಿ ಕಾಲೇಜ್. ನೋ ಐ ಆಮ್ ನಾಟ್ ಆಸ್ಕಿಂಗ್ ಯುವರ್ ಐಡೆಂಟಿಟಿ. ಐ ಆಮ್ ಆಸ್ಕಿಂಗ್ ಯುವರ್ ID ಕಾರ್ಡ್. ಐಡೆಂಟಿಟಿನೇ ID ಕಾರ್ಡ್ ಅನ್ನೋದಲ್ಲ. No. ID ಕಾರ್ಡ್ ಮೀನ್ಸ್ ಶೇಷಾದ್ರಿಪುರಂ ಕಾಲೇಜ್ ID ಕಾರ್ಡ್. ಅದಾ? ಅದು ಶೇಷಾದ್ರಿಪುರಂ ಕಾಲೇಜ್ ಅವ್ರನ್ನೇ ಕೇಳು, ನನ್ನ ಬಗ್ಗೆ ಹೇಳ್ತಾರೆ. ಆಯ್ತಾ ತಿಂಡಿ? ಎಷ್ಟು ಇವಾಗ ಮಾಡ್ಕೊಂಡು ಬಂದೆ. ಗೈಸ್ ಒಂದ್ಸಲಿ ಟ್ರೈ ಮಾಡಿ. ಹುಡುಗಿ ಹುಡುಕ್ತಾ ಇದೀವಿ ಮುರಳಿಗೆ. ಯಾರ ಇದ್ರೆ ಸ್ವಲ್ಪ ಈ ಕಡೆ ಬಾ, ಬಿಸಿಲು ಇವಾಗ ಬೆಳ್ಳಕ್ಕೆ ಕಾಣಿಸುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಒಳ್ಳೆ ಟ್ರೋಲ್ ಆಗ್ತದೆ. ಬೇಡ ಬಿಡು, ಆಯ್ತು. ಇವೆಂಟ್ ಇದೆ, ಇಷ್ಟು ಇವೆಂಟ್ನು ಪ್ರೋಗ್ರಾಮ್ ಇದೆಯಾ ನೋಡ. ಮುಖರಾಮಯ್ಯ ಮುಖರಾಮ. ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ. ಗೈಸ್ ಬಂದು ಕೂತಿರಿ ಒಳಗೆ, ಯಾಕಂದರೆ ನಮಗೆ ಸಾಯಂಕಾಲ ತನಕ ಏನು ಕೆಲಸ ಇಲ್ಲ. 4 ಗಂಟೆ ತನಕ ಕೆಲಸ ಇಲ್ಲ. 4 ಗಂಟೆಗೆ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್. ಒಂದು ಶಾರ್ಟ್ ಫಿಲಮ್ ಥರ ಇದೆ. ಆ ಶಾರ್ಟ್ ಫಿಲಮ್ಗೆ ವಾಲಂಟಿಯರ್ಸ್ ನಾವು. ಆವತ್ತು ತನಕ ನಮ್ಗೇನು ಕೆಲಸ ಇಲ್ಲ. ಅದಕ್ಕೋಸ್ಕರ ನಾನು ಮತ್ತು ಅಮ್ಮನ ಬಂದು ಒಳಗೆ ಕೂತಿದ್ದೀವಿ. ಬೋಲಾ ಚಾಯ್ಗೆ आज कुछ नहीं, आज बस मजे लेना है. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬನ್ನಿ ನೋಡೋಣ ಏನಾಗತ್ತೆ ಅಂತ. पूरा गाना आपने बनाया है या कॉपी पे? लिख के बनाया है? अच्छा है क्या? भाई फिल्म नहीं हो रहा, बहुत अच्छा है. सॉन्ग समझ नहीं पा रहा हूँ, लेकिन इसका जो धुन है, लिरिक्स है, वो बहुत अच्छा है. और ये खुद से बनाए हो, और भी अच्छा प्राउड फील हो रहा है आप पे. ಫೈನಲಿ ಸತೀಶ್ ಅವ್ರು ಬಂದರು. ಯಾರು ನೋಡ್ತಾ ಇಲ್ಲ ಹುಡುಗಿನ, ಅದಕ್ಕೇನೆ ನಾನು ಆಕಾಶ ನೋಡ್ಕೊಂಡು ಹೇಳ್ತೀನಿ, ಯಾಕೆ ಬೇಕಂಬಲ್ಲ ಪಾ. ಯಾರಲ್ಲ ಅವಳು ಹುಡುಗಿ? ಯಾರಲ್ಲ ಅವಳು ಹುಡುಗಿ? ಒಂದ್ ಮೊಣ ಮೇಕಪ್ ಹಾಕೊಂಡು ದೆವ್ವ ಇದ್ದಂಗ ಅವಳೆ. ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಲ್ಲ, ಯಾರ್ಯಾರು ಮೇಕಪ್ ಹಾಕೊಂಡಿದಾರೆ ನನಗ್ ಗೊತ್ತಿಲ್ಲ. ಹಂಗಾಗಿ ನಾನು ಯಾರನ್ನ ನೋಡಕ್ ಹೋಗಲ್ಲ ಇವತ್ತು. ನಮ್ಮ ಹುಡುಗಿರು ಯಾರು ಮೇಕಪ್ ಹಾಕಿಲ್ಲ, ಹಂಗಾಗೆಲ್ಲ ಮುದ್ದಾಗಿ ಕಾಣ್ತವ್ರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಏಜ್ ಒಂಚೂರು ಕಡಿಮೆ ಇದ್ದಿದ್ರೆ ನಾನು ಬ್ಯಾಗ್ ಹಾಕೊಂಡು ಕಾಲೇಜಿಗೆ ಬರ್ತಿದ್ದೆ. ಏನಂತೀರಾ? ಡ್ಯಾನ್ಸಾ? ನನಗೆ ಡ್ಯಾನ್ಸೇ ಬರಲ್ಲ ಗುರು. ನನ್ ಮೇಲೆ ಹಣೆ ಇಟ್ಟು ನಾನು ಡ್ಯಾನ್ಸರ್ ಅಲ್ಲ ಬೇಸಿಕಲಿ. ನೀ ಹೇಳ್ಕೊಡ್ತೀಯಾ? ಆಯ್ತಪ್ಪ ಹೇಳ್ಕೊಡು. 2 ಲೈನ್ ಆಡ್ತೀನಿ ನಮ್ಮ ಹೆಣ್ಮಕ್ಳಿಗೆ. ಅದಾದ್ಮೇಲೆ ನೀನು ಮುದ್ದು ಮುದ್ದು ಪುಟ್ ಲಕ್ಷ್ಮಿ ಕದ್ ಕದ್ದು ನನ್ನನ್ನೇ ಮೆಲ್ಗೆ ಯಾಕೋ ನೋಡ್ತಾವಳೆ. ಹೇಳ್ತಾ ಇದೀನ ಲೈ, ಬೇಕಾದಾಗ್ಲಿ ಪಕ್ತ ನಮ್ಮ ಹುಡುಗಿರಿ ಇರ್ಬೇಕಣ ಅಷ್ಟೇ. ಈ ಜಗತ್ ಪ್ರಳಯ ಹೋಗಲಿ, ಪಕ್ಕದಲ್ಲಿ ಹುಡುಗಿರಿ ಇರ್ಬೇಕು ಅಷ್ಟೇ. ಡ್ರಾಮಾ ಡೈಲಾಗ್ ಕೇಳಿಲ್ವ ನೀನು? ಡ್ರಾಮಾ ಡೈಲಾಗ್ ಕೇಳಿಲ್ವ ನೀವು? ಹೆಂಗೆ ಹಾಡಿದರು ಬಾಯಿ ನೋಯ್ತವೆ ಕೇಳಿದರೆ. ತುಂಡೈ ಕಳ್ಸಾವಸ ಅರೆ ಒಬ್ಬಟ್ಟಿಕೆ 8 ಸ ಆಯ್ತು ಬಿಡ್ಲ. ನೋಡೋ ಎಷ್ಟು ಒಳ್ಳೆ ಸಿಂಗರ್ಸ್ ಇದೀರಾ. ಎಲ್ಲ ಒಂದೇ ಶ್ರುತಿನಲ್ಲಿ ಪಕ್ಕ ಹಾಡ್ತಾ. ಖುಷಿ ಆಯ್ತು ನನಗೆ ಆಕ್ಚುಲಿ. ಬ್ಯೂಟಿಫುಲ್. ಇಲ್ಲ ಸಖತ್ತಾಗಿ ಆಡ್ತಾ ಇದ್ದೀರಾ. ಅರೆ ಒಪ್ಕೊಂಬಿಟ್ಲು ಕಂಡ್ಲಾ
ಅರೆ ಹೂ ಅನ್ಬಿಟ್ಲು ಕಂಡ್ಲಾ ಎಲ್ಲಾನು ಉಲ್ಟಂ ಪಲ್ಟ ಅರೆ ಒಪ್ಕೊಂಬಿಟ್ಲು ಕಂಡ್ಲಾ ಅರೆ ಹೂ ಅನ್ಬಿಟ್ಲು ಕಂಡ್ಲಾ ಏನಮ್ಮೆ ಏನಮ್ಮೆ ಆಗೋಯ್ತು ನನ್ನ ಬಾಳು ಹೂ ಕಂಡ್ಲ ಪ್ರೀತಿನೇ ಹಿಂಗೆ ಕಂಡ್ಲ ಯಾರ ಕೊಡ್ರಯ್ಯ ಆಗೋಯ್ತು ನನ್ನ ಬಾಳು ಇದು ಮನುಷ್ಯನ್ ಬೇಕಾಗಿರೋದು ಏನ್ ಗೊತ್ತಾ 4 ಕ್ಷಣ ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು, ಹಾಡ್ಬೇಕು, ಕುಣಿಬೇಕು, ಡ್ಯಾನ್ಸ್ ಮಾಡ್ಬೇಕು. ಲೈಫಲ್ಲಿ ಇನ್ನೇನು ಇಲ್ಲ, ಎಲ್ಲರೂ ಕಂಡಿಡ್ಬಿಟ್ಟವ್ರೆ. ನಾವು ಕಂಡಿಡಕ್ಕೆ ಏನು ಇಲ್ಲ, ಯಾವುದು ಹೊಸದಿಲ್ಲ, ಎಲ್ಲ ಹಳೇದೆ. ಹಂಗಾಗಿ ನಾವೀಗಿರೋದನ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಏನಂತೀರಾ? ಸೂಪರ್, ಥ್ಯಾಂಕ್ ಯು. ಇಲ್ಲಿದ್ರೆ ನನಗೆ ಆಕ್ಚುಲಿ ನಿಮ್ಗೆ ಎಷ್ಟು ಜೋಶ್ ಇದೆ ಅಂತಂದ್ರೆ ನಿಮ್ಮನ್ನ ಬಿಟ್ಟು ಹೋಗಕ್ ಮನ್ಸೆ ಆಗ್ತದೆ. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ನನ್ ಮೇಲೆ ಹಣೆ ಇಟ್ಟಳು. ವಯಸ್ಸು ನಂದು ಅಷ್ಟು ವರ್ಷ ಕಡಿಮೆ ಆಗಿದ್ದಿದ್ರೆ ಬ್ಯಾಗ್ ಹಾಕೊಂಡು ನಾನು ಬರ್ತಿದ್ದೆ. ಏನು ಮಾಡಕ್ಕಾಗಲ್ಲ. ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಕನ್ನಂಬಟ್ಟಿ ಘಾಟಲ್ಲಿ ನೀರಿದ್ರೆ ಬೆಳೆ ಬರ್ತದೆ, ಮಂಡ್ಯದಲ್ಲಿ ನಾನಿದ್ರೆ ಕಳೆ ಬರ್ತದೆ. ಏನಂತೆ? ಜೇಬಲ್ಲಿ ದುಡ್ಡಿದ್ರೆ ಥಿಯೇಟರ್ಗೆ ಜನ ಬರ್ತಾರೆ, ಆಯ್ತಾ? ಅಂಡ್ ಆಗಸ್ಟ್ 7ಕ್ಕೆ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಅಣ್ಣ ಬಂದ್ರೆ ಜೋಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ್ಲ ಬರ್ತದೆ, ಶತ್ರು ಎದೆಯಲ್ಲಿ ಜ್ವರ ಬರ್ತದೆ. ಹಾಯ್ ನಮಸ್ಕಾರ. ಅಯೋಗ್ಯ 2 ಇದೇ ಆಗಸ್ಟ್ 7ಕ್ಕೆ ಬಿಡುಗಡೆ ಆಗ್ತಾ ಇದೆ. ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ನಾವಿದ್ರೆ ಕಳೆ ಬರ್ತದೆ. ಅಯೋಗ್ಯ 2 ಥಿಯೇಟ್ರ್ ಈಗ ಆಗಸ್ಟ್ 7ಕ್ಕೆ ಬಂದೇ ಬರ್ತದೆ. ಹಾಯ್, ನಾನು ನಿಮ್ಮ ಎಸ್ ಮಹೇಶ್ ಕುಮಾರ್, ಅಯೋಗ್ಯ 2 ಫಿಲಮ್ ಡೈರೆಕ್ಟರ್. ಭಾಳ ಖುಷಿ ಆಯಿತು ಸೈಸರಪುರಂ ಕಾಲೇಜಿಗೆ ಬಂದು. ಎಲ್ರಿಗೂ ಒಳ್ಳೇದಾಗಲಿ. ಅಯೋಗ್ಯ 2 ಆಗಸ್ಟ್ 7ನೇ ತಾರೀಕು ಬರ್ತಾ ಇದೆ. ಅಯೋಗ್ಯ 1 ಹೇಗೆ ನಗಿಸಿರೋ ಅಯೋಗ್ಯ 2 ಅಷ್ಟೇ ನಿಮ್ಮನ್ನು ನಗಿಸುತ್ತೆ. ಎಲ್ಲರೂ ಬಂದರೆ ಸಿನಿಮಾ ನೋಡೋಣ ಆಗಸ್ಟ್ 7ನೇ ತಾರೀಕು. ಹಾಗೆಯೇ ನನ್ನ ಸ್ನೇಹಿತರ ಕಿಚ್ಚ ಭುವನ್ ಅವರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ಕಂಟೆಂಟ್ನ ಶೇರ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Much later. ಗೈಸ್, ಇವಾಗ ಅಮ್ಮನೇನೋ ಮಾತಾಡ್ಬೇಕಂತೆ. सर आप कुछ बोलना चाहते हैं? मीडिया मीडिया हाँ, से, बोल। हिंदी प्रेस। है। हाँ। क्वेश्चन पूछो भाई। सर आपका फिल्म आने वाला है, उसमें मतलब क्या माइंड सेट रहा, कैसे उनको इम्प्रूव करना है? हाँ। मतलब क्या एक्टर कैसे आपने पेमेंट मतलब क्या मैनेज किया? पेमेंट 10 रुपीज है। मतलब मैनेज करना इसको बोलते हैं ना, उस टाइप से मैनेज करना। कितना आपका उसमें क्वेश्चन छोटा होना चाहिए भाई, ये तो आंसर है। भाई आंसर नहीं ऐसे पूछा, उसको शॉर्ट में आंसर आपका काम है देना। हाँ, क्वेश्चन पूछो। ये क्वेश्चन है, समझ में नहीं आया भाई। आपने इसको क्यों चुना? मैम मैम देखिए फोटो करनी ಒಳ್ಳೆ ಕಂಟೆಂಟ್. ಅವ್ರ ಮುಂದೆ ಹೋಗು, ಅವ್ರ ಮುಂದೆ ಹೋಗು, ಅಲ್ಲಿ ಹೋಗು, ಅಲ್ಲಿ ಹೋಗು, ಬೇಗ ಬೇಗ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. आगे सुनो भाई, देखा फट के आ गया हाथ में। अरे दीदी वाह
भी अक्कल बढ़ेगी। ಗೈಸ್ ಇವಾಗ ನಮ್ಮ ಸುಜಾತ ಮ್ಯಾಮ್ ಸಾಂಗ್ ಆಡ್ತಾರೆ. ಸೊ ಇಟ್ ವಿಲ್ ಬಿ ಅ ಸರ್ಪ್ರೈಸ್ ಫಾರ್ ಎವ್ರಿ ಒನ್. ಗೈಸ್ ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ಗೈಸ್. ಎಲ್ಲರಿಗೂ ನಮಸ್ಕಾರ. ನಾನು ಮನೀಶ್, today's DJ and ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಕಂಪೋಸರ್, ಪ್ರೊಡ್ಯೂಸರ್ ಅಂಡ್ ಹೀರೋ ಟು. ನನ್ನ ಎಲ್ಲೋದನ್ನು ನನ್ನ ಗುರುತಿಸಿ ನನ್ನ ಕರ್ಕೊಂಡೋಗಿ ನನ್ನ ಒಂದು ಏನ್ ಹೇಳೋದು ಲೈಕ್ ಈ ಸ್ಪಾಟಿಗೆ ಇವ್ನ ಮ್ಯೂಸಿಕ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ತಗೊಂಡು ಹೋಗೋದು ಭುವನ್ ಅವರು, ಪಿಚ್ಚಾ ಭುವನ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಹೋಪ್ ಯು ಗೈಸ್ ವಿಲ್ ಲವ್ ಮೈ DJ. So let's start. ಗೈಸ್ ಫೆಸ್ಟು ಅದು ಏನು ಆಗ್ತಿದೆ ಅನ್ನೋದು ನಮ್ಗೆ ನಿಜ ಒಂಚೂರು ಅರ್ಥ ಆಗ್ತಿಲ್ಲ. ಇದು ಫೆಸ್ಟ್ ಆಗ್ತಿದೆಯಾ ಇಲ್ಲ ಕ್ಲಾಸ್ ರೂಮ್ ಒಂದು ಕ್ಲಾಸ್ ಅಂದರೆ ಇನ್ನೊಂದು ಕ್ಲಾಸ್ ಆಗ್ತಿದೆಯಾ ಅನ್ನೋದೇ ಅರ್ಥ ಆಗ್ತಿಲ್ಲ. ಸೊ ಇವಾಗ ಟೈಮ್ ಬಂದು ನಿಯರ್ ಬೈ 6 o'clock. ಇನ್ನೂ ಕಾಲೇಜಲ್ಲೇ ಇದ್ದೀವಿ, ಇನ್ನೂ ಬೆಳಕಾಗಿ ಇದೆ. ಬನ್ನಿ ಈಗ ಮತ್ತೆ ಹೋಗ್ತಾ ಇದ್ದೀವಿ. ಕುಡಿಯೋದಕ್ಕೆ ನೀರೇ ಇಲ್ಲ ಗೈಸ್ ಮೇಲ್ಗಡೆ, ಅದಕ್ಕೆ ಇವಾಗ ಕೆಳಗಡೆ ಕುಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಟು ಬಿ ಆನೆಸ್ಟ್ ಮಜಾನೇ ಇಲ್ಲ. ಬನ್ನಿ ನೋಡೋಣ ಗೈಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ನಾನು ಮತ್ತು ಮನುಷ್ಯ. ಸೊ ಬನ್ನಿ ಮಾತಾಡೋಣ. ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಯಾರ ಗೈಸ್ ನೋಡಿ, ಔಟ್ಸೈಡ್ ಈ ಥರ ಇದೆ. ಬನ್ನಿ ಹೋಗೋಣ ಮನೆಗೆ ಹೋಗಿ ಮೀಟಿಂಗ್ ಇದೆ ಇವಾಗ. ಮತ್ತೆ ಮೀಟಿಂಗ್ ಮುಗಿಸ್ಕೊಂಡು ತುಂಬ ಕೆಲಸ ಆಗ್ಲೈತೆ. ಗೈಸ್ ಗಾಡಿ ಎಲ್ಲಾಗ್ತದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಓ ಹೌದು, ಈಗ ಒಳಗೆ ಗಾಡಿ ಒಳಗಾಕ್ಬಿಟ್ಟು ಇಲ್ಲೆಲ್ಲ ಹುಡುಕಾಡ್ತಾ ಇದೀವಿ. ಬನ್ನಿ, ಹಿಂಗೆಲ್ಲ ಆಗೋಗಿದೆ ನಮ್ಮ ಸ್ಥಿತಿ. ಏನಂತೀಯ? ನೆಕ್ಸ್ಟ್ ಟೈಮಿಂದ ನಿಜ ಹೇಳ್ತೀನಿ, ನಮ್ಮ ಕಾಲೇಜಿಗೆ ಏನೇ ಫಂಕ್ಷನ್ ನಡೀಲಿ ಅಂದರೆ ಬರೋಲ್ಲ. ಬನ್ನಿ ಗಾಡಿ ಹತ್ರ ಹೋಗ್ತೀನಿ. ಗೈಸ್ ಕಾಫಿ ಕುಡಿಯೋಣ ಅಂತ ಕೋತಾಸ್ ಯಾವುದೋ ಕಾಫಿ ಶಾಪಿಗೆ ಬಂದಿದ್ದೀವಿ. ಆನ್ ದ ವೇನೆ ಮನೆಗೆ ಹೋಗ್ಬೇಕಾದ್ರೆ. ಯಾವತ್ತು ಕಾಫಿ ಬೇಡ ಅಂತಿದ್ದವನು ಇವತ್ತು ಕಾಫಿ ಕುಡಿತಾ ಇದ್ದೀನಿ. ಬಿಕಾಸ್ ಕೆಲವೊಂದು ಇನ್ಸಿಡೆಂಟ್ಸು ನಡೆದಾಗ ಪಿತ್ತ ನೆತ್ತಗೆ ಇರುತ್ತಲ್ಲ, ಹೋಗ್ಲಿ ಒಂದು ಟೈಮ್ ಬರುತ್ತೆ ನಮಗೇನಾಯ್ತೋ ಅದು ಉಲ್ಟಾ ಜಬಲ್ ಅವ್ರಿಗೆ ಆಗತ್ತಲ್ಲ, ಅಂತ ಟೈಮಲ್ಲಿ ಗೊತ್ತಾಗತ್ತೆ. ನನ್ನ ಜೊತೆ ಯಾರ ಇತ್ತು ಅಂದರೆ ನಾವು ಬೇರೆ ಥರ ಅಲ್ಲ, ನಾವು ಈ ಥರ ಕಾಫಿ ಚಿಯರ್ಸ್. ಪಿತ್ತ ನೆತ್ತಿಗೆ ಏರ್ಬಿಟ್ಟಿದೆ, ಅದನ್ನ ತನ್ನಿಗೆ ಮಾಡ್ಕೊತಾ ಇನ್ನಷ್ಟೇ. ಡನ್. ಕಾಫಿ ಕುಡ್ದು ಸಿಗ್ತೀನಿ. ಇಲ್ಲ ಚೆನ್ನಾಗಿದೆ ನ್ಯೂಸ್, ಕಾಫಿ ಕೂಡ ಚೆನ್ನಾಗಿದೆ. ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನ್ ಗೈಸ್. ಫೈನಲಿ ನಿನ್ನೆ ಫೆಸ್ಟ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಊಟ ಮಾಡಿ ಮಲ್ಕೊಂಬಿಟ್ಟೆ. ಕಾಲು ಬೆನ್ನು ಎಲ್ಲ ನೋವ್ತಿತ್ತು, ಸಾಕಾಗೋಯ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಒಂದು ವಿಷಯ ಹೇಳ್ತೀನಿ, ಹೇಳಬೇಕು ಅಂತ ಇದ್ದೆ. ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2 ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ನಿಮ್ಮ ಮನೆ ಹತ್ತಿರ ಇರೋ ಥಿಯೇಟರ್ಸ್ಗೆ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಕನ್ನಡ ಸಿನಿಮಾನ ಗೆಲ್ಲಿಸಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಬೆಸ್ಟ್ ವಿಶಸ್ ಫಾರ್ ದಿ ಅಯೋಗ್ಯ 2 ಟೀಮ್. ಆ್ಯಂಡ್ ಬಿಕಾಸ್ ಅಯೋಗ್ಯ 1 ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ನಕ್ಕಿದ್ದೀವಿ. ಅವರು ಹೇಳ್ದಂಗೆ ಅಯೋಗ್ಯ 2 ಅಲ್ಲಿಂದ ಡಬಲ್ ಇರುತ್ತೆ. ಸೊ ವಿಸಿಟ್ ದ ನಿಯರೆಸ್ಟ್ ಥಿಯೇಟರ್ ಆ್ಯಂಡ್ ವಾಚ್ ಅಯೋಗ್ಯ 2. ಆ್ಯಂಡ್ ಇನ್ನೊಂದು ನಾನು ಬೇರೆ ಮಾತಾಡೋದು, ಈ ಸಿನಿಮಾ ಬಿಟ್ಟು ಇನ್ನೊಂದು ವಿಷಯ ಮಾತಾಡಬೇಕು ಅಂತಂದರೆ, ನೆನ್ನೆ ಓಕೆ
ಚೆನ್ನಾಗಿತ್ತು ಫಂಕ್ಷನ್ನು. ಆ್ಯಂಡ್ ಐ ಹೋಪ್ ಕೆಲವೊಂದು ಸಲ ಕೆಲವೊಂದು ಇನ್ಸಿಡೆಂಟ್ಸು ನಡೆದಾಗ ಬೇಜಾರಾಗುತ್ತೆ ಸ್ಟೂಡೆಂಟ್ಸಿಗೆ. ಸೊ ಏನು ಅಂತಂದರೆ, ಒಬ್ಬರು ಯಾರಿಗೋ ಒಬ್ಬರು ಟ್ಯಾಲೆಂಟ್ ಇದೆ, ಅದನ್ನು ಶೋಕೇಸ್ ಮಾಡೋದಕ್ಕೆ ಒಂದು ಸ್ಟೇಜ್ ಕೊಡಬೇಕು ನಾವು. ಆ ಸ್ಟೇಜ್ನ ಕಿತ್ಕೊಡೋ ಅಂಥ ಸ್ಥಿತಿ ಬರಬಾರ್ದು. ಇಲ್ಲಿ ಏನಾಯಿತು ಅಂತಂದರೆ, ನಿನ್ನೆ ಮನೀಶ್ ಅಂತ ಏನು ಹೇಳಿದೆ, ಅವನು ಈ ವಾಂಟೆಡ್ ಅ ಸ್ಟೇಜ್ ಟು ಪರ್ಫಾರ್ಮ್. ಸೊ ಪ್ರೋಗ್ರಾಮೇ ಇರಲಿಲ್ಲ ಅಲ್ಲಿ, ಪರ್ಫಾರ್ಮೆನ್ಸ್ಗಳೇ ಇರಲಿಲ್ಲ. ಬರೀ 1, 2 ಈಗ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಕಮ್ಮಿ ಇರಬೇಕಾದ್ರೆ ಇವ್ರಿಗೆ ನೆಕ್ಸ್ಟ್ ಯಾವ್ದಾರ ಒಂದು ಪರ್ಫಾರ್ಮೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಈವನ್ ಈಸ್ ಅ ಮ್ಯೂಸಿಷಿಯನ್ ಅಲ್ವಾ, ಸೊ ಅದಕ್ಕೆ ಡಿ ಜೆ ಮಾಡಲಿ ಅಂತ ನಾನು ಕೇಳಿದೆ. ಮ್ಯಾಮು ಸರು ಎಲ್ಲರೂ ಇದ್ಕೊಂಡು ಲೆಟ್ ಹಿಮ್ ಡೂ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಪರ್ಮಿಷನ್ ಎಲ್ಲ ಕೇಳಿ ಎಲ್ಲ ಆಗಿ ಎಲ್ಲ ಆಗಿತ್ತು. ಆದರೆ ಸ್ವಲ್ಪ ಜನ ಬಂದ್ಬಿಟ್ಟು ಅದಾಕು ಇದಾಕು ಅದು ಇದು ಎಲ್ಲ ಮಾಡಿ ಕೊಂಡ್ಕೊಂಡಾಗ ಏನಾಗೋಯ್ತು, ಸ್ಪೀಕರ್ದು ಕೇಬಲೇ ತೆಗೆದುಬಿಟ್ರು ಎಲ್ಲಿ ಲ್ಯಾಪ್ಟಾಪಿಂದ. ಸ್ಟಾಪ್ ಡಿ ಜೆ. ಏನು 5 ನಿಮಿಷನೂ ಪ್ಲೇ ಮಾಡೋಕ್ಕೆ ಬಿಡಲಿಲ್ಲ. ಅದು ನಿಜ, ಅದು ಸರಿನಾ ತಪ್ಪಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಿಕಾಸ್ ಈ ಮಾತು ನಾನು ಬ್ಲಾಗಲ್ಲಿ ಡೈರೆಕ್ಟಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬರಿಗೆ ಟ್ಯಾಲೆಂಟ್ ಇದೆ ಅಂದರೆ ಬೆಳೆಸೋದಕ್ಕೆ ನೋಡಿ, ತುಳಿಯೋದಕ್ಕೆ ಯಾವತ್ತೂ ನೋಡಬೇಡಿ. ತುಳಿಬೇಕಾ? ಒಂದು ದಿನ ನೀವು ಇವತ್ತು ಇವನನ್ನ ಇಲ್ಲ ಬೇರೆಯವ್ರನ್ನ ಯಾರನ್ನ ತುಳಿಬೋದು. ಒಂದು ದಿನ ಬರುತ್ತೆ, ನೀವೇನಾದ್ರು ಗೆಲ್ಲಬೇಕು ಅಂತ ಅನ್ನೋ ಟೈಮಲ್ಲಿ ಇವ್ನಿಗೆ ಏನು ಮಾಡಿದ್ರಿ ಅದಕ್ಕೂ ಡಬಲ್ ನಿಮಗಾಗತ್ತೆ ಅನ್ನೋದು ಮರಿಬೇಡಿ. ಲೈಫ್ ಬರೀ ಎಂಜಾಯ್ಮೆಂಟ್ ಅಂದ್ಕೊಂಡು, ಇಲ್ಲ ಬರೀ ಲೈಫ್ನೇ ಜೋಕಾಗಿ ತೊಗೊಂಡ್ರೆ ಒಂದಲ್ಲ ಒಂದು ದಿನ ನೀವೇ ಜೋಕರ್ ಆಗ್ತೀರ ಲೈಫಲ್ಲಿ. ಅದನ್ನು ಮರಿಬೇಡಿ. ಇವ್ರಿಗೆ ರೇಗಿಸ್ಕೊಂಡು ಇದು ಮಾಡಿಕೊಂಡು ಎಲ್ಲ ಇರ್ಬೋದು. ಒಂದು ನಿಮಿಷ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಲ್ಲ, ನಾನು ನೋಡ್ತಾನೆ ಇದ್ದೀನಿ. CJP ಅದು ಮೇಲ್ಗಡೆ ಅಲ್ಲಿ ಡೆಲ್ಲಿ ಹತ್ರ ಏನು ಸ್ಟ್ರೈಕ್ ನಡೀತಿದೆ ನೀಟ್ ಪೇಪರ್ಗೆ, 1 ನಿಮಿಷ ಅದನ್ನು ನೋಡಿ. ನಿಜವಾಗ್ಲೂ ನಿಮ್ಗೆ ಏನಾರು ಅನಿಸಿದ್ರೆ ನೀವು ಮನುಷ್ಯರು, ಇಲ್ಲ ಅಂತಾನೆ ನೀವು ಮನುಷ್ಯರೇ ಅಲ್ಲ ನನ್ನ ಪ್ರಕಾರ. ಲೈಫನ್ನ ತುಂಬ ಈಸಿಯಾಗಿ ತೊಗೊಂಬಿಟ್ಟಿದ್ದೀರಾ, ಜಾಲಿಯಾಗಿ ತೊಗೊಂಬಿಟ್ಟಿದ್ದೀರಾ. ನಂಗೆ ನಿಜ ನಿನ್ನೆ ನೋಡ್ತಾ ಇದ್ದೀನಿ ಹೆಂಗೆ ಹೊಡಿತಿದ್ದಾರೆ ಸ್ಟೂಡೆಂಟ್ಸಿಗೆ ಅಂತಂದರೆ, ನೀವು ಸ್ಟೂಡೆಂಟ್ಸೇ ಮರಿಬೇಡಿ. ಐ ಥಿಂಕ್ ಇಟ್ಸ್ ರಾಂಗ್. ಒಬ್ಬರಿಗೆ ಸ್ಟೇಜ್ ಕೊಡಬೇಕು ಅಂದಾಗ ಕೊಡಬೇಕು, ಆ್ಯಂಡ್ ಅದೇ ಥರ ಸಪೋರ್ಟ್ ಮಾಡಬೇಕು. ಸ್ಟೇಜ್ ಕೊಟ್ಬಿಟ್ಟು ಕಿತ್ಕೊಡೋದಿದೆಯಲ್ಲ, ಆದಷ್ಟು ಇದು ಇನ್ನೊಂದಿಲ್ಲ. ಇವಾಗ ಇವನು ಡಿ ಜೆ ಪ್ಲೇ ಮಾಡಬೇಕಾದ್ರೆ ಇದು ಮಾಡಿಬಿಟ್ಟು ಆಮೇಲೆ ಫೋನಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಅಂತ ಹಾಡಿದ್ರಲ್ಲ, ಅದು ಕರೆಕ್ಟಾ? ಏನೋ ನೀವು ಮಾಡಿದ್ದು ನಿಮಗೆ ಅಷ್ಟೇ. ಸೊ ನಾನು ಏನೂ ಮಾತಾಡೋಕ್ಕೋಗಲ್ಲ. ನಾನು ಅದೇ ಹೇಳ್ದನಲ್ಲ, ಇನ್ಮೇಲಿಂದ ನಾನು ಕಾಲೇಜು ಯಾವುದೇ ಫಂಕ್ಷನ್ ಆದರೂ ಕೂಡ ನಾನು ಬರೋಕ್ಕೆ ಹೋಗಲ್ಲ. ಆ್ಯಂಡ್ ಬಿಕಾಸ್ ಕೆಲವೊಂದಕ್ಕೆ ಟ್ಯಾಲೆಂಟಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಐ ಡೋಂಟ್ ಫೀಲ್ ದಟ್ ಈವನ್ ಐ ಶುಡ್ ಬಿ ದೇರ್. ಬಿಕಾಸ್ ನಾನು ಯಾವುದೇ ಥರ ಇದನ್ನೇ ಅದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡಿಕೊಂಡು ಹೇಳ್ತಿಲ್ಲ. ನನಗೆ ಅನಿಸಿದ್ದು ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ಹೇಳ್ತಾ ಇದ್ದೀನಿ. ನಾನು ಇನ್ಮೇಲಿಂದ ಯಾವುದೇ ಫಂಕ್ಷನ್ ಆದರೂ ಕೂಡ ಕಾಲೇಜಿಗೆ ಹೋಗಲ್ಲ. ಅದ್ರ ಬದಲು ನಾನು ಕೂತ್ಕೊಂಡು ಮನೇಲಿ ನನ್ನ ಲೈಫಿಗೆ ಏನು ಬೇಕೋ ಅದನ್ನು ಮಾಡ್ಕೊತೀನಿ ಅಷ್ಟೇ. ಕೆಲವೊಂದು ಸಲ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಅದರಿಂದನೇ ಕೆಲವೊಂದಕ್ಕೆ ಏನು ಮಾತಾಡೋದು ತಪ್ಪೇ ಅನಿಸ್ಬಿಡುತ್ತೆ. ಬಿಕಾಸ್ ಮಾತಾಡಿದ್ರೂ ಅದೇ ಬಿಹೇವಿಯರು, ಮಾತಾಡಿಲ್ಲ ಅಂದರೂ ಕೂಡ ಅದೇ ಬಿಹೇವಿಯರ್ ಇರುತ್ತೆ. ಸೊ ಅಂಥವ್ರ ಹತ್ರ ಮಾತಾಡಿ, ಇಲ್ಲ ಅಂಥವ್ರ ಬಗ್ಗೆ ಮಾತಾಡಿ ವೇಸ್ಟೇ. ಸೊ ಅಷ್ಟೇ ನಾನು ಹೇಳೋಕ್ಕೆ ಹೋಗೋದು. ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲುವು ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬು ನೋಡುವ ನಮಸ್ಕಾರ. ಇವಾಗ ನೋಡಿ ವ್ಲಾಗ್ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ದಿನನೋ ಇಲ್ಲ ಈ ವ್ಲಾಗ್ ನೋಡ್ತಿದ್ದಂಗೆ ಕೆಲವರು ಸ್ಟಾರ್ಟ್ ಮಾಡ್ತಾನೋ, ಇವನು ಇದಕ್ಕೆ ಹೇಳ್ದ ಅದಕ್ಕೆ ಹೇಳ್ದ ಗುರು, ವೀಡಿಯೋ ಡಿಲೀಟ್ ಮಾಡಿಸು ಗುರು, ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಐ ಡೋಂಟ್ ಕೇರ್. ಬಿಕಾಸ್ ಇದು ನನ್ನ ಚಾನಲ್ಲು. ಇಲ್ಲಿ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ, ಯಾರ ಬಗ್ಗೆನೂ ಏನೂ ಹೇಳಿಲ್ಲ. ಆದರೂ ಕೂಡ ನನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಅಲ್ವಾ. ಸೊ ಅದನ್ನು ಏನಂತಾರೆ ಅಂದರೆ, ಕುಂಬಳಿಕೆಗಳನ್ನ ಯಾರು ಅಂದರೆ ಎಕ್ಲು ಮುಟ್ಕೊಂಡ್ರಂತೆ. ಯಾರಿಗೂ ಹೇಳಿಲ್ಲ ಅಂದರೂ ನನಗೆ ಹೇಳಿದ್ದು ಅಂತ ಬರ್ತಾ ಸ್ಟಾರ್ಟ್ ಮಾಡ್ತಾರೆ. ಮಾತಾಡ್ತಾನೆ ಇರ್ತಾರೆ, ಬೆಳೆಯೋರು ಬೆಳೀತಾನೆ ಇರ್ತೀವಿ ಅಷ್ಟೇ. ಬನ್ನಿ, ಶುಭರಾತ್ರಿ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಹೊಸೊಬ್ರು ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲವ್ ಯು ಆಲ್, ಬಾಯ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.